ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸಂಗಾತಿ ಮೇಲೆ ಸಂಪೂರ್ಣವಾಗಿ ಆರ್ಥಿಕವಾಗಿ ಅವಲಂಬಿತರಾಗಬಾರದು. ಆರ್ಥಿಕ ಭದ್ರತೆ ಮತ್ತು ಸ್ವಾತಂತ್ರ್ಯ ಇಲ್ಲದೆ ಇರುವಾಗ ಮಾನಸಿಕವಾಗಿ ಒಂದಿಷ್ಟು ಅಭದ್ರತೆ ಹಾಗೂ ಬೇಜಾರದ ಭಾವನೆ ಕಾಡುವುದು. ಹಣದ ವಿಷಯ ಸಂಗಾತಿಗಳ ನಡುವೆ ಬಂದಾಗ ಸಂಬಂಧ ಹಾಳಾಗುವುದು. ಇಂದಷ್ಟು ಬೇಜಾರ ಹಾಗೂ ಪರಸ್ಪರರ ಗೌರವದ ಭಾವನೆ ಕಡಿಮೆ ಆಗುವುದು ಎನ್ನುತ್ತಾರೆ. ಆದರೆ ಸಂಸಾರ ಜವಾಬ್ದಾರಿ ಹಾಗೂ ವೈಯಕ್ತಿಕ ಭದ್ರತೆಯು ವಿಷಯಕ್ಕೆ ಬಂದಾಗ ಆರ್ಥಿಕವಾಗಿ ಸ್ವತಂತ್ರರಾಗಿ ಇರಬೇಕು. ದಾಂಪತ್ಯದಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಬಯಸುವುದೇನೆ ಮುಖ್ಯ ಉದ್ದೇಶವನ್ನಾಗಿ ಮಾಡಿಕೊಂಡಾಗ ಬದುಕು ಕಷ್ಟ ಎನಿಸುವುದು. ಕೆಲವು ವಿಶೇಷ ಸಂಗಾತಿಯನ್ನು ಮನದಲ್ಲಿಟ್ಟುಕೊಂಡು ತುಲನೆ ಮಾಡಿದಾಗ ಆರ್ಥಿಕವಾಗಿ ಅವಲಂಬಿತರಾಗಬಾರದು ಎನ್ನುವುದು ತಿಳಿಯುತ್ತದೆ. ನಿಮ್ಮ ಹೇಳಿಕೆ ಗಣನೀಯವಾಗಿರುವುದಿಲ್ಲ. ಯಾರ ಬಳಿ ಹಣವಿರುತ್ತದೆಯೋ ಅವರು ಸ್ವಲ್ಪ ಮಟ್ಟಿನ ಅಧಿಕಾರವನ್ನು ಹೊಂದಿರುತ್ತಾರೆ. ನಿಜ ಸಂಬಂಧಗಳು ಸೇರಿದಂತೆ ಜೀವನದ ಪ್ರತಿಯೊಂದು ಅಂಶದಲ್ಲೂ ಅದು ನಿಜ ಎನಿಸಿಕೊಳ್ಳುವುದು. ಪಾಲುದಾರರೇ ಹಣಕಾಸಿಗೆ ಸಂಬಂಧಿಸಿದ ನಿರ್ಧಾರವನ್ನು ಕೈಗೊಳ್ಳುವಾಗ ನಿಮ್ಮ ಹೇಳಿಕೆಗಳು ಗೌಣವಾಗಿಯೇ ಉಳಿದು ಬಿಡುತ್ತದೆ. ಸಂಬಂಧದಲ್ಲಿ ನಿಮ್ಮ ನಿರ್ಧಾರಗಳು ಮುಖ್ಯ ಎನ್ನುವುದು ಅವರಿಗೆ ಅನಿಸುವುದೇ ಇಲ್ಲ. ಪ್ರತಿಯೊಂದನ್ನು ಕೇಳಿ ಪಡೆಯಬೇಕಾಗುವುದು. ನಮ್ಮ ಕೈಯಲ್ಲಿ ಹಣವಿಲ್ಲ ಅಥವಾ ಆರ್ಥಿಕವಾಗಿ ಸಂಗಾತಿಯನ್ನು ಅವಲಂಬಿತವಾಗಿರುತ್ತವೆ ಎಂದಾಗ ನಮಗೆ ಬೇಕಾದ ಪ್ರತಿಯೊಂದು ವಸ್ತುವನ್ನು ಸಂಗಾತಿಯಲ್ಲಿ ಕೇಳಿ ಪಡೆಯಬೇಕು. ನಮ್ಮದು ಎನ್ನುವ ಯಾವುದೇ ನಿರ್ಧಾರ ಕೈಗೊಳ್ಳಲು ಕಷ್ಟವಾಗುವುದು. ಅವರು ನೀಡಿದ ಹಣವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗುವುದು. ನಮ್ಮದು ಎನ್ನುವ ಭಾವನೆ ಇರುವುದಿಲ್ಲ. ನಾವು ಬಳಸುವ ಪ್ರತಿಯೊಂದು ವಸ್ತು ಹಾಗೂ ತಿನ್ನುವ ಅನ್ನ ಎಲ್ಲವೂ ಬೇರೆಯವರ ಸಂಪಾದನೆ ಎನಿಸುವುದು. ಯಾವುದೇ ವಸ್ತುವನ್ನು ನಾವು ಇಷ್ಟಷ್ಟು ಖರೀದಿಸಿದರೂ ಅದಕ್ಕೆ ಸಂಗಾತಿಯೇ ಹಣವನ್ನು ನೀಡಿರುತ್ತಾರೆ. ಆಗ ಅದು ಅವರ ಕಷ್ಟದ ಸಂಪಾದನೆಯಲ್ಲಿ ಪಡೆದಿದ್ದು ಎನ್ನುವ ಭಾವನೆ ಕಾಡುವುದು. ಆಗ ನಾವು ನಮ್ಮ ಆಸೆಯನ್ನು ಹಿಡಿದಿಟ್ಟುಕೊಳ್ಳುವುದು ಮತ್ತು ಸಂಬಂಧದಲ್ಲಿ ಪದೇ ಪದೇ ಬೇಜಾರಕ್ಕೆ ಒಳಗಾಗುವ ಸಾಧ್ಯತೆಗಳು ಇರುತ್ತವೆ. ಎಲ್ಲವನ್ನು ಒಪ್ಪಿಕೊಳ್ಳಬೇಕಾಗುವುದು. ಹಣಕಾಸಿನ ಭದ್ರತೆ ಇಲ್ಲದೆ ಇರುವಾಗ ನಾವು ಇನ್ನೊಬ್ಬರನ್ನು ಅವಲಂಬಿತರಾಗಿ ಇರಬೇಕು. ಎಂತಹ ಪರಿಸ್ಥಿತಿ ಎದುರಾದರೂ ಅದನ್ನು ಎದುರಿಸುತ್ತೇನೆ ಅಥವಾ ಆ ಸಂಬಂಧದಿಂದ ಹೊರ ಬರುತ್ತೇನೆ ಎನ್ನುವಲು ಸಾಧ್ಯವಾಗುವುದಿಲ್ಲ. ಅನ್ಯಾಯವಾಗುತ್ತಿದೆ ಎಂದಾಗುವುದು ಸಹ ಅದನ್ನು ಸಹಿಸಿಕೊಂಡೇ ಇರಬೇಕು. ಯಾವುದೇ ಸಂಗಾತಿಯನ್ನಾದರೂ ನಿರಾಕರಿಸುವಂತಿರುವುದಿಲ್ಲ. ನನ್ನ ಅಗತ್ಯ ಇಲ್ಲ ಎನ್ನುವ ಭಾವನೆ. ನಿಮ್ಮ ಸಂಬಂಧದಲ್ಲಿ ಅಥವಾ ಕುಟುಂಬಕ್ಕಾಗಿ ನೀವು ಏನು ಕೊಡಲು ಸಾಧ್ಯವಾಗಲಿಲ್ಲ ಎಂದಾಗ ನಾವು ಈ ಕುಟುಂಬಕ್ಕೆ ಅಥವಾ ಸಂಬಂಧಕ್ಕೆ ಅಗತ್ಯವಿಲ್ಲ ಎನ್ನುವ ಭಾವನೆಯನ್ನು ತಳೆಯುತ್ತೇವೆ. ಅದೇ ಆರ್ಥಿಕವಾಗಿ ಭದ್ರತೆ ಹೊಂದಿದರೆ ಅಥವಾ ಕುಟುಂಬಕ್ಕೆ ನಿಮ್ಮಿಂದಲೂ ಹಣಕಾಸಿನ ನೆರವು ಉಂಟಾಗುತ್ತದೆ ಎಂದಾಗ ಆ ರೀತಿಯ ಭಾವನೆ ನಿಮಗೆ ಕಾಡುವುದಿಲ್ಲ. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.